ಹಾಯ್ ಫ್ರೆಂಡ್ಸ್, 1 ವರ್ಷದ ಮಕ್ಕಳಿಗೆ ರಾಗಿ ಸರಿ ಮಾಡೋದು ಯಾವ ಥರ ಅಂದರೆ ನೋಡಿ. ಫಸ್ಟಿಗೆ ಈ ಥರ ಗ್ಯಾಸ್ ಹಚ್ಕೊಳ್ಳಿ. ಗ್ಯಾಸ್ ಹಚ್ಕೊಂಡ್ಬಿಟ್ಟು ಈಗ ಇದಕ್ಕೆ ನಾನು ಒಂದು 3 ಸ್ಪೂನು ರಾಗಿ ಹಿಟ್ಟು ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಈ ಥರ ಹಿಂಗೆ ಅಲ್ಲಾಡಿಸ್ತಾನೆ ಇರಬೇಕಿದು, ಗ್ರೈಂಡ್ ಮಾಡ್ತಾನೆ ಇರಬೇಕು. ಈ ಥರ ಹಿಂಗೆ ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ಗಂಟು ಬೀಳುತ್ತೆ ಮಕ್ಕಳಿಗೆ. ಸೊ ಈ ಥರ ಹಿಂಗೆ ಮಾಡಿಬಿಟ್ಟು ನೋಡಿ, ಈ ಥರ ಹಿಂಗೆ ಅಲ್ಲಾಡಿಸ್ತಾನೆ ಇರಬೇಕು. ಇದನ್ನ ಅಂದರೆ ಈ ಥರ ತಿರುಗ್ತಾನೆ ಇರಬೇಕು ಮಕ್ಕಳಿಗೆ. ಹಿಂಗೆ ಮಾಡಿಬಿಟ್ಟು ಇದಕ್ಕೆ 1 ಸ್ಪೂನು ಇದನ್ನ ಹಾಕಿ, ಸ್ವಲ್ಪ ತುಪ್ಪ ಹಾಕಿ ಮಕ್ಕಳಿಗೆ. ಜಾಸ್ತಿ ತುಪ್ಪನೂ ಬೇಡ, ಕೆಮ್ಮಾಗುತ್ತೆ. ಇಷ್ಟು ತುಪ್ಪ ಹಾಕ್ಬಿಟ್ಟು ಇದು ಮಾಡಿ ಸ್ಟಿರ್ ಮಾಡ್ತಾನೆ ಇರಬೇಕು. ಸ್ಟಿರ್ ಮಾಡಲಿಲ್ಲ ಅಂತಂದರೆ ಗಂಟು ಬೀಳುತ್ತೆ, ಸರಿಯಾಗಲ್ಲ ಮಕ್ಕಳಿಗೆ. ಇದು ಒಂದು ಅದಕ್ಕೆ ಬರೋ ತನಕಲೂ ಈ ಥರ ಸ್ಟಿರ್ ಮಾಡ್ತಾನೆ ಇರಬೇಕು. ನಿಮ್ಮ ಮಕ್ಕಳು ಎಷ್ಟು ತಿಂತಾರೆ ಅಷ್ಟನ್ನ ರಾಗಿ ಹಿಟ್ಟು ಹಾಕ್ಕೊಳ್ಳಿ. ಫಸ್ಟಿಗೆ ಒಂದು ಸ್ವಲ್ಪ ನೀರಿಗೆ ಅದಕ್ಕೆ ಎಷ್ಟು ರಾಗಿ ಹಿಟ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಗ್ಯಾಸ್ ಇನ್ನೂ ಹಚ್ಚಿರಬಾರ್ದು. ನೀಟಾಗಿ ಈ ಥರ ಅದ ಬರೋ ತನಕಲೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಹಚ್ಬಿಟ್ಟು ಒಲೆ ಮೇಲೆ ಈ ಥರ ಹಿಂಗಿಡಬೇಕು. ಅದಕ್ಕೆ ನಿಮಗೆ ಸ್ವಲ್ಪ ಎಷ್ಟು ಬೇಕಷ್ಟು ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು. ಮಕ್ಕಳುಗಳಿಗೆ ತುಂಬ ಒಳ್ಳೆಯದಿದು, ಹೆಲ್ತಿ ಫುಡ್ಡು ರಾಗಿದು. ರಾಗಿ ಹಿಟ್ಟು, ನೀರು, ತುಪ್ಪ, ಉಪ್ಪು ಅಷ್ಟೇ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಈ ಥರ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಬೇಕಂತ ನಾನು ಅಂತಿದ್ದೀನಿ. ಆದರೆ ನೀಟಾಗಿ ಈ ಥರ ಗಂಟು ಬೀಳಿಲ್ದಂಗೆ ತಿರುಗ್ಕೊಬೇಕು. ಇದ್ರಲ್ಲಿ ತಿರುಗೋದೇ ಮೇನ್ ಇರೋದು, ಗಂಟು ಬೀಳಿಸ್ಬಾರ್ದು ಮಕ್ಕಳಿಗೆ. ಎಳೆ ಮಕ್ಕಳಿಗೆ ಇದೊಂದು 6 ತಿಂಗಳು ಮಕ್ಕಳಿಂದನೂ ನೀವು ಕೊಡ್ಬೋದು. ನೋಡಿ, ಈಗ ನೋಡಿ ಅದ ಬರ್ತದೆ, ಗಟ್ಟಿ ಆಗ್ತಾಯಿದೆ. ಸೊ ಈ ಥರ ಗಟ್ಟಿ ಆಗಬೇಕಿದು. ನೀವು ತುಂಬ ಒಂದು 6 ತಿಂಗಳು ಮಕ್ಕಳಾದರೆ ನೀವು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಇಷ್ಟೊಂದು ಗಟ್ಟಿ ಮಾಡ್ಕೊಂಬಿಡಿ 6 ತಿಂಗಳು ಮಗುಗಾದರೆ. ನಾನಿದ್ದು ನಮ್ಮ ಪಾಪುಗೆ 1 ವರ್ಷ, ಈಗ ಸ್ವಲ್ಪ ಗಟ್ಟಿನೇ ಮಾಡಿಬಿಟ್ಟು ತಿನ್ನಿಸ್ತೇನೆ. ಯಾಕೆಂದರೆ ತುಂಬ ಮೆದುವಾದರೆ ತಿನ್ನಲ್ಲ ಅದು. ಅದಕ್ಕೆ ಸ್ವಲ್ಪ ಈ ಥರ ಮೆತ್ತಗೆ ಮಾಡಿಬಿಟ್ಟು ತಿನ್ನಿಸ್ಬೇಕು. ಇದು ಇನ್ನೂ ನೀಟಾಗಿ ಆಗಬೇಕು ಈ ಥರ. ನೋಡಿ, ಈ ಅದಕ್ಕೆ ಬರಬೇಕಿದು. ಇನ್ನು ನೀವು ಸ್ವಲ್ಪ ಬೇಯಿಸಿದ್ರೂ ಪರವಾಗಿಲ್ಲ, ಈ ಹದ ಬರಬೇಕು ರಾಗಿ ಹಿಟ್ಟು. ಮಕ್ಳಿಗೆ ತಿನ್ನಿಸೋದಕ್ಕೆ 1 ವರ್ಷ ಮಕ್ಕಳಿಗೆ, ಒಂದು 8 ತಿಂಗಳು 9 ತಿಂಗಳು ಮಕ್ಕಳಿಗೆಲ್ಲ ಈ ಥರದ್ದನ್ನು ತಿನ್ನಿಸ್ಬೋದು. ಇದು ರಾಗಿ ಅಲ್ವಾ, ಏನೂ ಇರೋಲ್ಲ ಇದರಲ್ಲಿ. ನುಂಗಿದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ ನೋಡಿ.